ಸೊ ಎಲ್ಲರಿಗೂ ನಮಸ್ಕಾರ ಗೈಸ್, ನಾನು ನಿಮ್ಮ ಸ್ಪಾರ್ಕಿಂಗ್ ಗೇಮಿಂಗ್ ಗೈಸ್. ಸೊ ಇವತ್ತಿನ ವಿಡಿಯೋ ಗೈಸ್ ಇಂಡಿಯಾಸ್ ಬ್ಯಾಟಲ್ ರಾಯಲ್ ಗೇಮ್ನ ಗ್ರಸ್ ಸಿಸ್ಟಮ್ ಮೇಲೆ ಇರ್ತದೆ ಗೈಸ್. ಗ್ರಸ್ ಸಿಸ್ಟಮ್ ಅಂದರೆ ಏನಂತ ಈ ವಿಡಿಯೋಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೇನೆ ಕ್ಲಿಯರ್ ಆಗಿ. ಸೊ ನೀವು ಈ ವಿಡಿಯೋನ ಫುಲ್ ನೋಡಿ. ಸೊ ಗೈಸ್ ಚಾನಲ್ಗೆ ಹೊಸ ಬರ್ದೆ ಗೈಸ್ ಲೈಕ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಸಹ ಮಾಡಿ ಗೈಸ್, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಸಹ ಶೇರ್ ಮಾಡಿ ಗೈಸ್, ಮತ್ತು ಸಪೋರ್ಟ್ ಮಾಡಿ ಗೈಸ್. ಸೊ ಇವತ್ತಿನ ವಿಡಿಯೋನ ನಾವು ಸ್ಟಾರ್ಟ್ ಮಾಡುವ. ಸೊ ಗ್ರಸ್ ಸಿಸ್ಟಮ್ ಅಂದರೆ ಏನು ಬೇಸಿಕ್ಲಿ ಹೇಳೋದಾದ್ರೆ ಗೈಸ್, ಗ್ರಸ್ ಸಿಸ್ಟಮ್ ಅಂದರೆ ರಿವೆಂಜ್ ತೆಗೆಯೋದಂತ. ಸೊ ಒಂದು ಮ್ಯಾಚಲ್ಲಿ ಒಂದು ಎನಿಮಿ ನಿಮಗೆ ಹೊಡೆದ್ರೆ ನೀವು ಆ ನೆಕ್ಸ್ಟ್ ಮ್ಯಾಚಲ್ಲಿ ಅವರನ್ನು ಫಿನಿಶ್ ಮಾಡಿ ನಿಮ್ಮ ರಿವೆಂಜನ್ನು ಸಹ ಕಂಪ್ಲೀಟ್ ಮಾಡ್ಬೋದು ಗೈಸ್. ಸೊ ಇದಕ್ಕೆ ಹೇಳ್ತಾರೆ ಗೈಸ್ ಗ್ರಜ್ ಸಿಸ್ಟಮ್ ಅಂತ. ಸೊ ಗ್ರಜ್ಜಲ್ಲಿ ಎರಡು ಪಾರ್ಟ್ ಇದೆ ಗೈಸ್. ಸೊ ಒಂದು ಗ್ರಜ್ ಎಕ್ಸಿಕ್ಯೂಟೆಡ್ ಅಂತ, ಇನ್ನೊಂದು ಗೈಸ್ ಗ್ರಜ್ ಡಿನೈಡ್ ಅಂತ. ಸೊ ಫಸ್ಟ್ ನಾವು ನೋಡೋ ಗೈಸ್ ಗ್ರಜ್ ಎಕ್ಸಿಕ್ಯೂಟೆಡ್ ಅಂದರೆ ಏನಂದರೆ, ಸೊ ಬನ್ನಿ ವಿಲ್ಲೋಕ್ ಒಳಗೆ ಹೋಗೋಣ. ಗ್ರಜ್ ಎಕ್ಸಿಕ್ಯೂಟ್ ಅಂದರೆ ಗೈಸ್, ಒಂದು ಎನಿಮಿ ನಿಮ್ಮನ್ನು ಫಿನಿಶ್ ಮಾಡಿದರೆ, ಸೊ ನೀವು ಅವರ ಮೇಲೆ ಗ್ರಜ್ ಹಾಕಿದರೆ ನೆಕ್ಸ್ಟ್ ಮ್ಯಾಚಲ್ಲಿ ಗೈಸ್ ನೀವು ಅವರನ್ನು ಫಿನಿಶ್ ಮಾಡಿದರೆ ಗ್ರಜ್ಜನ್ನು ಕಂಪ್ಲೀಟ್ ಆಗ್ತದೆ. ಸೊ ಅದನ್ನು ಹೇಳ್ತಾರೆ ಗೈಸ್ ಗ್ರಜ್ ಎಕ್ಸಿಕ್ಯೂಟೆಡ್ ಅಂತ. ಸೊ ಇಲ್ಲಿ ನಿಮಗೆ ಕಾಣ್ಬೋದು ಗೈಸ್, ಇಲ್ಲಿ ನಾನು ಒಂದು ಎನಿಮಿ ಜೊತೆ ಗೈಸ್ 1v1 ಫೈಟ್ ಮಾಡ್ತಿದ್ದೇನೆ. ಫೈಟ್ ಮಾಡ್ತಿರೋ ಗೈಸ್ ನಾನು ಇಲ್ಲಿ ಸಾಯ್ತೇನೆ ಗೈಸ್. ರೈಟ್ ಸೈಡ್ ಬಾಟಮಲ್ಲಿ ಇರೋ ಗೈಸ್ ಸ್ಪೆಕ್ಟೇಟ್ ಬಟನ್ ಕ್ಲಿಕ್ ಮಾಡುವ ಗೈಸ್ ನಿಮಗೆ ಲೆಫ್ಟ್ ಸೈಡಲ್ಲಿ ಗೈಸ್ ಡಿಕ್ಲೇರ್ ಗ್ರಜ್ ಅನ್ನು ಕ್ಲಿಕ್ ಮಾಡ್ಬೋದು. ಸೊ ಕ್ಲಿಕ್ ಮಾಡಿದೆ ಗೈಸ್ ನಿಮ್ಮ ನೆಕ್ಸ್ಟ್ ಇಲ್ಲಾದರೆ ಯಾವುದೇ ಒಂದು ಮ್ಯಾಚಲ್ಲಿ ಗೈಸ್ ಎನಿಮಿ ಬಂದರೆ ಗೈಸ್ ನೀವು ಆ ರಿವೆಂಜ್ ಅನ್ನು ತೆಗಿಬೋದು. ಈಗ ನಾನು ರಿವೆಂಜ್ ತೆಗೆಯುವ ಟೈಮ್ ಬಂದಿದೆ ಗೈಸ್, ಹೋಗೋಣ ರಿವೆಂಜ್ ತೆಗಿಯೋಣ. ಸೊ ಇಲ್ಲಿ ನೋಡ್ಬೋದು ಗೈಸ್ ಗ್ರಜ್ ಟಾರ್ಗೆಟ್ ಈಗ ಒಂದಾಗಿದೆ ಗೈಸ್ ಜೆನ್ಲಾತ್. ಸೊ ಲಾಸ್ಟ್ ಮ್ಯಾಚಲ್ಲಿ ಗೈಸ್ ನಾನು ಜೆನ್ಲಾತ್ನ ಮೇಲೆ ಗೈಸ್ ಗ್ರಜ್ ಟಾರ್ಗೆಟ್ ಮಾಡಿದ್ದೆ. ಸೊ ಇನ್ನು ಯಾವುದೇ ಒಂದು ಮ್ಯಾಚಲ್ಲಿ ಜೆನ್ಲಾತ್ ಬಂದರೆ ಗೈಸ್ ನಾನು ಗ್ರಜ್ ಅನ್ನು ಫಿನಿಶ್ ಮಾಡಬೇಕಾಗ್ತದೆ. ಸೊ ಅದರ ತನಕ ಗೈಸ್ ಗ್ರಜ್ ಟಾರ್ಗೆಟ್ ಆಗೇನೆ ಇರುತ್ತದೆ ಗೈಸ್. ಸೊ ಇನ್ನು ಬನ್ನಿ ಗ್ರಜ್ ಅನ್ನು ಕಂಪ್ಲೀಟ್ ಮಾಡೋಣ. ಸೊ ಒಂದು ಹೊಸ ಮ್ಯಾಚ್ ಸ್ಟಾರ್ಟ್ ಮಾಡಿದೆ ಗೈಸ್. ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಕಾಣ್ಬೋದು ಗೈಸ್ ಗ್ರಜ್ ಬೋರ್ಡಲ್ಲಿ ಗೈಸ್ ಒಂದು ಟಾರ್ಗೆಟ್ ಬಂದಿದೆ ಗೈಸ್. ಸೊ ಹಾಗಾದರೆ ನನ್ನ ಒಂದು ಟಾರ್ಗೆಟ್ ಜೆನ್ಲಾತ್ ಇದೇ ಮ್ಯಾಚಲ್ಲಿ ಇದ್ದೇನೆ ಅಂತ ನನಗೆ ಗೊತ್ತಾಗಿದೆ. ಸೊ ಅವನನ್ನು ಹುಡುಕಿ ನಾವು ಅವನನ್ನು ಕ್ಲಿಯರ್ ಮಾಡೋಣ ಗೈಸ್. 5 minutes later. ಸೊ ನಿಮಗೆ ಇಲ್ಲಿ ಕಾಣ್ಬೋದು ಗೈಸ್ ಟಾರ್ಗೆಟ್ ಅಪ್ಡೇಟ್ ಅಂತ. ಸೊ ಇಲ್ಲಿ ಗ್ರಜ್ ಬೋರ್ಡಲ್ಲಿ ಗೈಸ್ ಜೆನ್ಲಾತ್ ಅವರ ಹೆಸರು ಕಾಣ್ತಿದೆ ಗೈಸ್. ಸೊ ಇಲ್ಲಿ ನೋಡ್ಬೋದು ಮ್ಯಾಪಲ್ಲಿ ಸಹ ಗೈಸ್ ಜೆನ್ಲಾತ್ ಎಲ್ಲಿದ್ದಾನಂತ. ಸೊ ನಿಮಗೆ ಯಾರು ನಿಮ್ಮ ಟಾರ್ಗೆಟ್ ಇದ್ದಾರೆ ಗೈಸ್ ಅವರ ಲೊಕೇಶನ್ ಸಹ ಸ್ವಲ್ಪ ರಿವೀಲ್ ಆಗ್ತದೆ. ಸೊ ಯಾವ ಲೊಕೇಶನಲ್ಲಿ ಇದ್ದಾರಂತೆ. ಸೊ ಒಂದು ಸರ್ಕಲ್ ಬರ್ತದೆ. ಸೊ ಆ ಸರ್ಕಲ್ ನಿಮಗೆ ಗೊತ್ತಾಗುತ್ತೆ ಗೈಸ್ ಸೊ ಎಲ್ಲಿದ್ದಾನಂತ. ಸೊ ಬನ್ನಿ ಗೈಸ್ ಅವನನ್ನು ಹುಡುಕಿ ನಾವು ಅವನನ್ನು ಕ್ಲಿಯರ್ ಮಾಡೋಣ. A few moments later. ಸೊ ನಿಮಗೆ ಇಲ್ಲಿ ಕಾಣ್ಬೋದು ಗೈಸ್ ನನಗೆ ಜೆನ್ಲಾತ್ ಇರುವ ಲೊಕೇಶನ್ಗೆ ಬಂದಿದ್ದೀನಿ. ಆ ಸರ್ಕಲ್ದು ಸಹ ಒಳಗಿದೆ ಗೈಸ್. ಸೊ ನಿಮಗೆ ಇಲ್ಲಿ ನೋಡ್ಬೋದು ಇಲ್ಲಿ ಪುಷ್ಟ ಬರ್ತದೆ. ಸೊ ಜೆನ್ಲಾತ್ ನನ್ನ ಮುಂದೆನೇ ಇದೆ ಗೈಸ್. ಈಗ ಜೆನ್ಲಾತನ್ನು ಫಿನಿಶ್ ಮಾಡಬೇಕಾದ್ರೆ ಸೊ ರಿವೆಂಜ್ ತೆಗಿಬೇಕಾಗುತ್ತೆ ಗೈಸ್. ಈಗ 1v1 ಕ್ಲಾಸ್ ತೆಗಿತಾನೆ ಗೈಸ್. ಈಗ ಕ್ಲಚ್ ನಾನು ಎಕ್ಸಿಕ್ಯೂಟ್ ಮಾಡ್ತೇನೆ ಅಂತೆಲ್ಲ ಗೊತ್ತಿಲ್ಲ ಗೈಸ್ ಇಲ್ಲಿ. ಸೊ ಜೆನ್ಲಾತ್ ಅವರನ್ನು ಡೌನ್ ಮಾಡಿದೆ ಗೈಸ್. ಇಲ್ಲಿ ಓಕೆ ಅದನ್ನು ಡೌನ್ ಮಾಡಿದೆ. ನಾನು ಈಗ ಒಂದು ಫಿನಿಶ್ ಸಹ ಮಾಡ್ತೇನೆ ಗೈಸ್. ಸೊ ಫಿನಿಶ್ ಮಾಡಿದ ಮೇಲೆ ಗೈಸ್ ಇಲ್ಲಿ ನಿಮಗೆ ಕಾಣ್ಬೋದು ಗೈಸ್ ಟಾರ್ಗೆಟ್ ಎಕ್ಸಿಕ್ಯೂಟ್ ಅಂತ ಬಂದಿದೆ ಗೈಸ್. ಸೊ ಇಲ್ಲಿ ನೋಡಿದ್ರಿ ಸೊ ನನ್ನ ಟಾರ್ಗೆಟ್ ಗೈಸ್ ಕಂಪ್ಲೀಟ್ ಆಗಿದೆ. ಇಲ್ಲಿ ನೀವು ಬೋರ್ಡಲ್ಲಿ ಸಹ ನೋಡ್ಬೋದು ಗೈಸ್ ಇಲ್ಲಿ ಗ್ರಜ್ ಎಕ್ಸಿಕ್ಯೂಟೆಡ್ ಅಲ್ಲಿ ಗೈಸ್ ಜೆನ್ಲಾತ್ ಅನ್ನು ನಾನು ಫಿನಿಶ್ ಮಾಡ್ತೇನೆ. ಸೊ ಹೀಗೆ ಗೈಸ್ ಗ್ರಜ್ ಎಕ್ಸಿಕ್ಯೂಟ್ ಅನ್ನು ಕಂಪ್ಲೀಟ್ ಮಾಡಬೇಕು. ಸೊ ಗೈಸ್ ನೀವು ನೋಡಿದ್ರು ಗೈಸ್ ಈಗ ನಾನು ಜೆನ್ಲಾತ್ ಅನ್ನು ಫಿನಿಶ್ ಮಾಡಿದೆ. ಈಗ ಜೆನ್ಲಾತ್ ಗೈಸ್ ನನ್ನ ಮೇಲೆ ಗ್ರಜ್ ಮಾಡಿದ್ದಾರೆ. ಸೊ ಆ ಗ್ರಜ್ ಅನ್ನು ಡಿನೈಡ್ ಮಾಡಬೇಕಾದ್ರೆ ಗೈಸ್ ನಾನು ಜೆನ್ಲಾತ್ ಅನ್ನು ಗೈಸ್ ಇನ್ನೊಂದ್ಸಲಿ ಹೊಡಿಬೇಕಾಗುತ್ತೆ ಗೈಸ್. ಸೊ ಇನ್ನು ಹೊಸ ಮ್ಯಾಚಿಗೆ ಬಂದಿದೆ ಗೈಸ್. ಇಲ್ಲಿ ನೋಡ್ಬೋದು ಗೈಸ್ ಗ್ರಜ್ ಬೋರ್ಡಲ್ಲಿ ಗೈಸ್ 2 ಟಾರ್ಗೆಟ್ ಅಂತ ಕಾಣ್ತಲ್ಲ ಗೈಸ್. ಅದರಲ್ಲಿ ಒಂದು ಟಾರ್ಗೆಟ್ ಅಂಟರ್ ಗೈಸ್ ಈಗ ಜೆನ್ಲಾತ್. ಸೊ ಜೆನ್ಲಾತ್ ಅನ್ನು ಹಂಟ್ ಮಾಡಲಿಕ್ಕೆ ಬರ್ತೇನೆ ಗೈಸ್. ಆ ಗ್ರಜ್ ಡಿನೈಡ್ ಮಾಡಲಿಕ್ಕೋಸ್ಕರ ಗೈಸ್ ನಾನು ಜೆನ್ಲಾತ್ ಅನ್ನು ಇನ್ನೊಂದ್ಸಲಿ ಹೊಡಿಬೇಕಾಗ್ತದೆ ಗೈಸ್. ಸೊ ಅದರ ಮುಂಚೆ ಗೈಸ್ ನಾವು ಅವರನ್ನು ಹುಡುಕಿ ನಾವು ಹೊಡೆಯೋಣ. A few inches later. ಸೊ ಇಲ್ಲಿ ನೀವು ಮೇಲ್ಗಡೆ ನೋಡ್ಬೋದು ಗೈಸ್ ಇಲ್ಲಿ ಈಗ ಹಂಟರನ್ನು ಕ್ಲೋಸ್ ಆಗಿದೆ ಗೈಸ್. ಸೊ ನೀವು ಹಂಟರ ಕ್ಲೋಸ್ ಹೋಗ್ತಾ ಗೈಸ್ ಅಲ್ಲಿ ಮೇಲೆದು ಕಲರು ಚೇಂಜ್ ಆಗ್ತದೆ. ಸೊ ತುಂಬಾ ಕ್ಲೋಸ್ ಹೋಗ್ತಾ ಗೈಸ್ ಅಲ್ಲಿ ರೆಡ್ ಕಲರ್ ಆಗ್ತದೆ ಗೈಸ್. ಸೊ ಇಲ್ಲಿ ನನ್ನ ಮುಂದೆ ಗೈಸ್ ಒಂದು ಎನಿಮಿ ಇದ್ದಾನೆ ಗೈಸ್. ಸೊ ಆ ಹಂಟರ್ ನನ್ನ ಮುಂದೆನೇ ಬಂದೆ ಗೈಸ್. ಈಗ 1v1 ಅಲ್ಲಿ ನಾನು ಫಿನಿಶ್ ಮಾಡಿದ್ರೆ ಗೈಸ್ ಅವನನ್ನು ಸೊ ಆ ಗ್ರಜ್ ಅನ್ನು ಗೈಸ್ ಡಿನೈಡ್ ಮಾಡ್ಬೋದು ಗೈಸ್. ಸೊ ಈಗ 1v1 ಫೈಟ್ ಆಗ್ತಿದೆ ಗೈಸ್. ಸೊ ಆ ಫೈಟನ್ನು ಗೈಸ್ ನಾವು ವಿನ್ ಆದೆ ಗೈಸ್. ಸೊ ನನ್ನ ಗ್ರಜ್ ಅಲ್ಲಿಯೇ ಡಿನೈಡ್ ಆಗಿದೆ. ಸೊ ಗೈಸ್ ಹೀಗೆ ನಿಮ್ಮ ಗ್ರಜ್ ಅನ್ನು ಡಿನೈಡ್ ಮಾಡ್ಬೋದು. ಸೊ ಬೋನಸ್ ಪಾಯಿಂಟ್ ಏನಂದರೆ ಗೈಸ್ ನಿಮ್ಮ ಟೀಮೇಟ್ನ ಗ್ರಜ್ ಅನ್ನು ಸಹ ನೀವು ಕಂಪ್ಲೀಟ್ ಮಾಡ್ಬೋದು ಗೈಸ್. ಸೊ ಕಂಪ್ಲೀಟ್ ಮಾಡಿದೆ ಗೈಸ್ ನಿಮಗೆ ಪಾಯಿಂಟ್ ಸಿಗುತ್ತದೆ. ಆ ಪಾಯಿಂಟ್ಸಿಂದ ಗೈಸ್ ನಿಮಗೆ ಲೀಡರ್ ಬೋರ್ಡ್ಗೆ ತುಂಬಾ ಹೆಲ್ಪ್ಫುಲ್ ಆಗ್ತದೆ ಗೈಸ್. ನೀವು ನಿಮ್ಮ ಟೀಮೇಟ್ನ ಗ್ರಜ್ ಅನ್ನು ಕಂಪ್ಲೀಟ್ ಮಾಡಿದೆ ಗೈಸ್. ಸೊ ಆ ಪಾಯಿಂಟ್ ಗೈಸ್ ನಿಮಗೆ ಕೌಂಟ್ ಆಗಿದೆ, ನಿಮ್ಮ ಟೀಮೇಟ್ಗೆ ಕೌಂಟ್ ಆಗೋದಿಲ್ಲ ಗೈಸ್. ಸೊ ನೀವು ನಿಮ್ಮ ಟೀಮೇಟ್ನ ಕಿಲ್ ಚೋರಿ ಮಾಡ್ಬೋದು ಗೈಸ್. ಹಾಗೆ ನೀವು ಪಾಯಿಂಟ್ ಟೇಬಲ್ ಸಹ ಒಂದು ಈಸಿ ರೀತಿಯಲ್ಲಿ ಪುಷ್ ಮಾಡ್ಬೋದು ಗೈಸ್ ಬೇಗನೆ. ಸೊ ಗೈಸ್ ನೀವು ಎಷ್ಟೇ ಗ್ರಜ್ ಡಿನೈಡ್ ಮತ್ತು ಎಕ್ಸಿಕ್ಯೂಟ್ ಮಾಡಿದ್ರೆ ಗೈಸ್ ಇಲ್ಲಿ ಕೌಂಟ್ ಆಗುತ್ತೆ. ನೀವು ಟಾಪ್ ಲಿಸ್ಟಲ್ಲಿ ಬಂದರೆ ಗೈಸ್ ನಿಮಗೆ ಎಕ್ಸೈಟಿಂಗ್ ಪ್ರೈಸಸ್ ಸಿಗುತ್ತದೆ ಗೈಸ್, ರೇರ್ ಐಟಮ್. ಸೊ ಹೀಗೇ ಗೈಸ್ ಗ್ರಜ್ ಸಿಸ್ಟಮ್ ವರ್ಕ್ ಆಗುತ್ತದೆ. ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆದರೆ ಗೈಸ್ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಮತ್ತು ಮರ್ಯಾದೆ ಗೈಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಸಿಗೋಣ ಬೇಗನೆ. ಥ್ಯಾಂಕ್ ಯು.